ಭೀಕರ ರಸ್ತೆ ಅಪಘಾತದಲ್ಲಿ ಹಿರಿಯ ಐಎಎಸ್ ಅಧಿಕಾರಿ ಇನ್ನಿಲ್ಲ. ಮಹಂತೇಶ್ ಬಿಳಗಿ ಜೀವನದಲ್ಲಿ ಪಟ್ಟ ಪಾಡು ಒಂದ ಎರಡ. ಇತರರಿಗೆ ಸ್ಫೂರ್ತಿಯ ಚಿಲುಮೆ ಆಗಿದ್ರು ಐಎಎಸ್ ಅಧಿಕಾರಿ ಮಹಂತೇಶ್ ಬಿಳಗಿ. ಮಹಂತೇಶ್ ಅವರ ಮೊದಲ ಗುರಿ ಏನಾಗಿತ್ತು? ವೈರಲ್ ಆಗ್ತಾ ಇದೆ ಆ ಪೋಸ್ಟ್. ರಾಜ್ಯ ಕಂಡ ದಕ್ಷ ಐಎಎಸ್ ಅಧಿಕಾರಿ ಹಾಗೂ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹಂತೇಶ್ ಬಿಳಗಿ ನಿನ್ನೆ ಭೀಕರ ರಸ್ತೆ ಅಪಘಾತದಲ್ಲಿ ದಾರುಣ ಅಂತ್ಯ ಕಂಡಿದ್ದಾರೆ. ಸಂಬಂಧಿಕರ ಮದುವೆಗೆಂದು ವಿಜಯಪುರದಿಂದ ಕಲಬುರಗಿಗೆ ತೆರಳುತ್ತಾ ಇದ್ದ ವೇಳೆ ಜೇವರ್ಗಿ ಬಳಿ ಐಎಎಸ್ ಅಧಿಕಾರಿಯ ಕಾರು ಭೀಕರ ಅಪಘಾತಕ್ಕೀಡಾಗಿತ್ತು. ಅಪಘಾತದಲ್ಲಿ ಇಬ್ಬರು ಸಹೋದರರು ಸೇರಿ ಮಹಂತೇಶ್ ಬಿಳಗಿ ಸಾವನ್ನಪ್ಪಿದ್ದು, ಕಾರಿನ ಏರ್ ಬ್ಯಾಗ್ ಓಪನ್ ಆಗಿದ್ರೂ ಕೂಡ ದಕ್ಷ ಅಧಿಕಾರಿಯ ಪ್ರಾಣ ಉಳಿಲೇ ಇಲ್ಲ. ಕಾರಿನಲ್ಲಿ ಒಟ್ಟು 5 ಮಂದಿ ಇದ್ದು, ಅದರಲ್ಲಿ 4 ಮಂದಿ ಉಸಿರು ನಿಲ್ಲಿಸಿದ್ರು. ಕಷ್ಟದ ಹಾದಿಯಲ್ಲಿ ಬೆಳೆದು 4ರಿಗೆ ದಾರಿದೀಪವಾಗಿರೋ ಐಎಎಸ್ ಅಧಿಕಾರಿಯ ಸಾವಿಗೆ ಇಡೀ ಕರುನಾಡೆ ಶೋಕ ಸಾಗರದಲ್ಲಿ ಮುಳುಗಿದೆ. ಮಹಂತೇಶ್ ಬಿಳಗಿಯವರ ಸ್ಫೂರ್ತಿದಾಯಕ ಬದುಕಿನ ಯಶೋಗತೆ ಕೇಳಿ ಇಡೀ ಕರುನಾಡಿನ ಜನತೆ ಕಂಬನಿ ಮಿಡಿತಾ ಇದೆ. ಮಹಂತೇಶ್ ಬಿಳಗಿಯವರು ಕೇವಲ 5-6 ವರ್ಷ ಇರುವಾಗಲೇ ತಮ್ಮ ತಂದೆಯನ್ನ ಕಳೆದುಕೊಂಡಿದ್ದು, ಬಾಲ್ಯದಲ್ಲಿ ಒಂದೊತ್ತಿನ ಊಟಕ್ಕೂ ಕಷ್ಟಪಡ್ತಾ ಇದ್ರು. ಕಿತ್ತು ತಿನ್ನುವ ಬಡತನ ಇದ್ರೂ ಶಿಕ್ಷಣದ ಮೇಲೆ ಅತಿಯಾದ ವ್ಯಾಮೋಹವನ್ನ ಹೊಂದಿದ್ರು. ಚಿಕ್ಕ ವಯಸ್ಸಿನಲ್ಲಿ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡಿ ಅವರ ಶಿಕ್ಷಣಕ್ಕೆ ಬೇಕಾದ ಹಣವನ್ನ ಸಂಪಾದಿಸಿ ಶಿಕ್ಷಣವನ್ನ ಪಡೆದುಕೊಂಡ್ರು. ಅಲ್ಲದೆ ಅವರ ತಾಯಿಯವರು ಊರೂರಿಗೆ ತೆರಳಿ ಹಣ್ಣನ್ನ ಮಾರಿ ಕುಟುಂಬವನ್ನ ಸಾಗಿಸ್ತಾ ಇದ್ರು. ಬಡತನದಲ್ಲಿ ಬೆಂತಿದ್ದ ಮಹಂತೇಶ್ ಅವರಿಗೆ ಶಿಕ್ಷಣದ ಮೇಲೆ ಎಲ್ಲಿಲ್ಲದ ವ್ಯಾಮೋಹ ಇತ್ತು. ಹೀಗಾಗಿ ತಮ್ಮ ಸಹಪಾಠಿಗಳಿಂದ ಪುಸ್ತಕವನ್ನ ಪಡಿತಾ ಇದ್ರು. ಅಲ್ಲದೆ ಗ್ರಂಥಾಲಯವನ್ನ ಉತ್ತಮವಾಗಿ ಬಳಸಿಕೊಂಡು ಉತ್ತಮ ಶಿಕ್ಷಣ ಪಡೆಯುವುದರ ಜೊತೆಗೆ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿ ಎಲ್ಲರ ಗಮನ ಸೆಳೀತಾ ಇದ್ರು. ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕವನ್ನ ಗಳಿಸಿದ್ರು. ಇನ್ನು ಐಎಎಸ್ ಮಹಂತೇಶ್ ಬಿಳಗಿ ಇನ್ನಿಲ್ಲ ಎಂಬ ಸುದ್ದಿ ಕೇಳಿ ಅವರ ಕುಟುಂಬ ಹಾಗೂ ಸ್ನೇಹಿತರು ಮಹಂತೇಶ್ ಬಿಳಗಿಯವರ ಬಾಲ್ಯದ ಜೀವವನ್ನ ನೆನೆಸಿಕೊಂಡು ಕಣ್ಣೀರ್ ಹಾಕ್ತಾ ಇದ್ದು, ಮಹಂತೇಶ್ ಬಿಳಗಿಯವರ ಜೀವನದ ಮೊದಲ ಗುರಿಯ ಬಗ್ಗೆ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ. ಮಹಂತೇಶ್ ಬಿಳಗಿ ಅವರ ತಂದೆ ಅಕಾಲಿಕ ಮರಣ ಹೊಂದಿದ್ದ ವೇಳೆ ಅವರ ತಾಯಿ ವಿಧವಾ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಿದಾಗ ಅನೇಕ ದಿನಗಳವರೆಗೆ ಅಧಿಕಾರಿಗಳು ಅಲಿದಾಡಿಸಿದ್ರಂತೆ. ಕೊನೆಗೆ ಅವರ ತಾಯಿ 25 ರೂಪಾಯಿ ವಿಧವಾ ವೇತನ ಪಡೆಯಲು 100 ರೂಪಾಯಿಗಳನ್ನ ಲಂಚವಾಗಿ ನೀಡಿದ ಬಳಿಕ ವಿಧವಾ ವೇತನದ ಆದೇಶ ಪತ್ರ ನೀಡಿದ್ದು, ತಮ್ಮ ತಾಯಿಗಾದ ಅನ್ಯಾಯ ಸಮಾಜದ ಬೇರೆ ತಾಯಿಯಂದರಿಗೆ ಆಗಬಾರದೆಂಬ ಸಂಕಲ್ಪವನ್ನ ಮಹಂತೇಶ್ ಬಿಳಗಿಯವರು ಹೊಂದಿದ್ರು. ಇದರಿಂದ ಜೀವನದಲ್ಲಿ ದಿಟ್ಟ ನಿಲುವನ್ನ ಹೊಂದಿದ್ದ ಬಿಳಗಿಯವರು ಚೆನ್ನಾಗಿ ಓದಿ ಜಿಲ್ಲಾಧಿಕಾರಿಯಾಗಿದ್ದಾಗ ಪಿಂಚಣಿ ಅದಾಲತ್ ಯೋಜನೆಯನ್ನ ಜಾರಿಗೆ ತಂದ್ರು ಎನ್ನಲಾಗಿದೆ. ನನ್ನ ಮೊದಲ ಗುರಿ ನನ್ನ ತಾಯಿ ಅನುಭವಿಸಿದ ಕಷ್ಟವನ್ನ ಬೇರೆ ತಾಯಿಯಂದಿರು ಅನುಭವಿಸಬಾರದು. ಈ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಯಾದ ತಕ್ಷಣ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನ ಜಾರಿಗೆ ತಂದೆ ಎಂದು ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದು, ಆ ಪೋಸ್ಟ್ ಎಂದು ವೈರಲ್ ಆಗ್ತಾ ಇದೆ. ಕಿತ್ತು ತಿನ್ನುವ ಬಡತನದ ನಡುವೆ ಕಷ್ಟಪಟ್ಟು ಓದಿ ಕೆಇಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಐಎಎಸ್ ಅಧಿಕಾರಿಯಾಗಿ ಬಡ್ತಿಯನ್ನ ಪಡೆದು ದಕ್ಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಅನೇಕರ ಬಾಳಿಗೆ ದಾರಿದೀಪವಾಗಿದ್ದಾರೆ. ಕಷ್ಟದ ಹಾದಿ ಕಂಡಿದ್ದ ಬಿಳಗಿಯವರು ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಧಾರವಾಡದಲ್ಲಿ ಸ್ಪೋಕನ್ ಇಂಗ್ಲಿಷ್ ತರಬೇತಿಯನ್ನ ಕೂಡ ಪ್ರಾರಂಭಿಸಿದ್ದು, ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗುವುದರ ಜೊತೆಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಉನ್ನತ ಹುದ್ದೆಯಲ್ಲಿದ್ರೂ ಕೂಡ ಬಿಳಗಿಯವರು ಎಂದಿಗೂ ತಮ್ಮ ಸ್ನೇಹಿತರನ್ನ ಮರೆಯಲಿಲ್ಲ. ಅಲ್ಲದೆ ಎಂದಿಗೂ ಸರಳವಾಗಿಯೇ ಬದುಕಿ ಬಾಳಿದವರು ಮಹಂತೇಶ್ ಬಿಳಗಿಯವರು. ಅವರ ಸೇವೆ ಸರಳತೆಯನ್ನ ಇಂದು ನೆನೆದು ಸ್ನೇಹಿತರು ಕಣ್ಣೀರಿಡ್ತಾ ಇದ್ದು ಮತ್ತೊಮ್ಮೆ ಹುಟ್ಟಿ ಬನ್ನಿ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ,
ತುಮಕೂರು.